ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೆಸ್ಟರ್ನ್ ಸಹಾರಾ ಅಥವಾ ಪಶ್ಚಿಮ ಸಹಾರಾದ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ವೆಸ್ಟರ್ನ್ ಸಹಾರಾ ಅಂತಂದ್ರೆ? ನೋಡಿ, ಆಫ್ರಿಕಾ ಖಂಡದ ವಾಯುವ್ಯ ಭಾಗದಲ್ಲಿ ಕಂಡುಬರುವ ಒಂದು ಭೂಪ್ರದೇಶ. ಇದು ವಿವಾದಿತ ಭೂಪ್ರದೇಶ ಅಂತ ಕರಿತೀವಿ. ಯಾಕಂದ್ರೆ ಈ ಪ್ರದೇಶ ಯಾರಿಗೆ ಸೇರಿದ್ದು ಅಥವಾ ಈ ಪ್ರದೇಶ ದೇಶನಾ ಅಂತೇಳಿ ನಾವಿನ್ನೂ ನಿರ್ಧರಿಸಿಲ್ಲ. ನೋಡಿ, ಈ ಪ್ರದೇಶವು ಯಾವ ರೀತಿ ನಾವು ಇಸ್ರೇಲ್ ಪ್ಯಾಲೆಸ್ಟೈನ್ ಸಮಸ್ಯೆ, ಯಾವ ರೀತಿ ನಾವು ತೈವಾನ್ ಸಮಸ್ಯೆ ಇದೆಯೋ ಅದೇ ತರ ಇದೊಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ನೋಡಿ, ಈ ಪ್ರದೇಶ ಈ ಹಿಂದೆ ಸ್ಪ್ಯಾನಿಷ್ನ ವಸಾಹತಾಗಿತ್ತು. ಈ ಪ್ರದೇಶಕ್ಕೆ ಸ್ಪ್ಯಾನಿಷ್ ಸಹಾರಾ ಅಂತ ಕರಿತಿದ್ರು ಈ ಹಿಂದೆ. ನಂತರ ಈ ಪ್ರದೇಶಕ್ಕೆ SADR ಅಂದ್ರೆ ಸಹರವಿ ಅರಬ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತೇಳಿ ಕರೆಯಲಾಯಿತು. ಆದರೆ ಯುನೈಟೆಡ್ ನೇಷನ್ ಅಥವಾ UN ಏನಿದೆ ಇದಕ್ಕೆ ನಾನ್ ಸೆಲ್ಫ್ ಗವರ್ನಿಂಗ್ ಟೆರಿಟರಿ ಅಂತೇಳಿ ಕರೀತಾ ಇದೆ. ವೆಸ್ಟ್ ಸಹಾರಾದ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಮಹಾಸಾಗರವಿದೆ. ಈ ವೆಸ್ಟ್ ಸಹಾರಾದ ಗಡಿಯು ಈ ಮಹಾಸಾಗರದಕ್ಕೆ ಹೊಂದಿಕೊಂಡಿದೆ. ಅದೇ ರೀತಿ ಉತ್ತರ ಪೂರ್ವದಲ್ಲಿ ಮೊರಕ್ಕೋ ದೇಶ ಕಂಡುಬರುತ್ತೆ. ಅದೇ ರೀತಿಯಾಗಿ ಈಶಾನ್ಯ ಪೂರ್ವದಲ್ಲಿ ಅಲ್ಜೀರಿಯಾ ಕಂಡುಬರುತ್ತೆ. ದಕ್ಷಿಣ ಪೂರ್ವದಲ್ಲಿ ಮಾರಿಟೋನಿಯಾ ಕಂಡುಬರುತ್ತೆ. ಈ ರೀತಿ 3 ದೇಶಗಳಿಂದ ಇದು ಸುತ್ತುವರಿದಿದೆ. ಯಾವಾಗ ಸ್ಪೇನ್ ಈ ಪ್ರದೇಶದಲ್ಲಿ ವಸಾಹತು ಸ್ಥಾಪನೆ ಮಾಡಿತು, ಸ್ಪೇನ್ನ ಹಿಡಿತದಿಂದ ಪಶ್ಚಿಮ ಸಹಾರಾವನ್ನು ಸ್ವತಂತ್ರಗೊಳಿಸಲು ಅಲ್ಲಿನ ಮೂಲ ನಿವಾಸಿಗಳಾದ ಸಹರವಿ ಜನಾಂಗ ನಿರಂತರವಾಗಿ ಸಂಘರ್ಷ ಮಾಡುತ್ತಲೇ ಬರ್ತಾ ಇದೆ. ಈ ರೀತಿ ಸ್ಪೇನ್ ಅಲ್ಲಿನ ಮೂಲ ನಿವಾಸಿಗಳಾದ ಸಹರವಿ ಜನಾಂಗದ ಜೊತೆಗೆ ಸಂಘರ್ಷದಲ್ಲಿ ತೊಡಗಿರ್ಬೇಕಾದ್ರೆ ಫ್ರಾನ್ಸ್ ಏನ್ ಮಾಡುತ್ತೆ, 1956ರಲ್ಲಿ ಮೊರೊಕ್ಕೋಕ್ಕೆ ಸ್ವಾತಂತ್ರ್ಯ ನೀಡುತ್ತದೆ. ಯಾವಾಗ ಮೊರೊಕ್ಕೋ ಸ್ವಾತಂತ್ರ್ಯ ಆಗುತ್ತೋ ಮುಂದಿನ ವರ್ಷ ಅಂದ್ರೆ 1957ರಲ್ಲಿ ಅದು ಈ ಪಶ್ಚಿಮ ಸಹಾರಾ ತನ್ನದೆಂದೇಳಿ ವಾದ ಮಾಡುತ್ತೆ. ಪಶ್ಚಿಮ ಸಹಾರಾ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನ ಮಾಡುತ್ತೆ. ಪಶ್ಚಿಮ ಸಹಾರಾವು ಮೊರೊಕ್ಕೋಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳ್ತೈತಿ. ಅಂದ್ರೆ ಪಶ್ಚಿಮ ಸಹಾರಾ ಅಲ್ಲಿರುವಂತ ಖನಿಜ ಸಂಪತ್ತು, ಅಲ್ಲಿರುವಂತ ಮೀನುಗಾರಿಕೆ, ಅಲ್ಲಿರುವಂತ ತೈಲ ನಿಕ್ಷೇಪಗಳು, ಪಶ್ಚಿಮ ಸಹಾರಾವನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತೇಳಿ ಮೊರೊಕ್ಕೋ ಪ್ರಯತ್ನ ಪಡ್ತಾ ಇದೆ ಅಂತೇಳಿ ಅಲ್ಲಿನ ಮೂಲ ನಿವಾಸಿಗಳಾದ ಸಹರವಿ ಜನಾಂಗ ಹೇಳ್ತಲೇ ಬರ್ತಾ ಇದ್ದಾರೆ. ಅಂದ್ರೆ ಮೊರೊಕ್ಕೋಕ್ಕೆ ಅಲ್ಲಿನ ಜನರ ಪರಿಸ್ಥಿತಿ, ಅಲ್ಲಿನ ಜನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿ ಸುಧಾರಿಸುವಂತಹ ಯಾವುದೇ ರೀತಿಯ ಮುಂದಾಲೋಚನೆ ಇಲ್ಲ. ಅದು ಕೇವಲ ಅಲ್ಲಿನ ಖನಿಜ ನಿಕ್ಷೇಪಗಳ ಮೇಲೆ ತನ್ನ ದೃಷ್ಟಿಯನ್ನಿಟ್ಟಿದೆ ಅಂತೇಳಿ ಅಲ್ಲಿನ ಮೂಲ ನಿವಾಸಿಗಳು ವಾದಿಸ್ತಾರೆ. ಪೊಲಿಸಾರಿಯೋ ಫ್ರಂಟ್. ಏನಿದು ಪೊಲಿಸಾರಿಯೋ ಫ್ರಂಟ್ ಅಂದ್ರೆ? ನೋಡಿ, ಈ ಪಶ್ಚಿಮ ಸಹಾರಾದಲ್ಲಿ ಒಂದು ಜನಾಂಗ ಇದೆ ಅಂತ ಹೇಳಿದೆ, ಅದು ಸಹರವಿ ಜನಾಂಗ. ಈ ಸಹರವಿ ಜನಾಂಗ ಎಲ್ಲ ಒಟ್ಟುಗೂಡಿ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಸಂಘಟನೆ ಪೊಲಿಸಾರಿ ಸಂಘಟನೆ. ಇದು ನಿರಂತರವಾಗಿ ಮೊರೊಕ್ಕೋ ಜೊತೆಗೆ ಸಶಸ್ತ್ರ ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಆದ್ದರಿಂದ ಅಲ್ಲಿ ಪಶ್ಚಿಮ ಸಹಾರಾದ ಮೂಲ ನಿವಾಸಿಗಳು ನಿರಾಶ್ರಿತರಾಗಿ ಅಲ್ಜೀರಿಯಾಕ್ಕೆ ಓಡೋಗ್ತಾರೆ. ಅಲ್ಜೀರಿಯಾದಲ್ಲಿ ಪೊಲಿಸಾರಿಯೋ ಫ್ರಂಟ್ 1973ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪನೆಯ ಉದ್ದೇಶ ಮೊರೊಕ್ಕೋದಿಂದ ಪಶ್ಚಿಮ ಸಹಾರಾವನ್ನ ಮುಕ್ತ ಮಾಡುವುದು ಅಥವಾ ಸ್ವತಂತ್ರ. ಮೊರೊಕ್ಕೋ ದೇಶ ಪಶ್ಚಿಮ ಸಹಾರಾದ 70% ಭಾಗದಲ್ಲಿ ತನ್ನ ಹಿಡಿತವನ್ನು ಸಾಧಿಸಿದೆ. ಕೇವಲ 30% ಭಾಗದಲ್ಲಿ ಈ ಪೊಲಿಸಾರಿಯೋ ಸಂಘಟನೆ ತನ್ನ ಆಡಳಿತವನ್ನ ನಡೆಸ್ತಾ ಇದೆ. UN ಏನ್ ಮಾಡುತ್ತೆ, ಯುನೈಟೆಡ್ ನೇಷನ್ ಈ ಸಂಘಟನೆಯನ್ನ, ಪೊಲಿಸಾರಿಯೋ ಸಂಘಟನೆಯನ್ನ ಸಹರವಿ ಜನರ ಕಾನೂನುಬದ್ಧ ಪ್ರತಿನಿಧಿ ಅಂತೇಳಿ ಹೇಳ್ತದೆ. ಅಂದ್ರೆ ಈ ಸಂಘಟನೆಯನ್ನ ಯಾವುದೇ ರೀತಿಯ ಉಗ್ರಗಾಮಿ ಸಂಘಟನೆ, ಯಾವುದೇ ಭಯೋತ್ಪಾದಕ ಸಂಘಟನೆ ಆಗಲಿ ಈ ಸಂಘಟನೆಗಳಿಗೆ ಹೋಲಿಸಲ್ಲ. ಅದೇನ್ ಮಾಡುತ್ತೆ, ಆ ಸಹರವಿ ಜನಾಂಗ ಏನಿದೆಯಲ್ಲ ಅವರ ಕಾನೂನುಬದ್ಧ ಪ್ರತಿನಿಧಿ, ಅವರ ಕಾನೂನುಬದ್ಧ ನ್ಯಾಯ ಮಾನವ ಹಕ್ಕುಗಳ ಬಗ್ಗೆ ಒಂದು ಧ್ವನಿ ಎತ್ತುವ ಒಂದು ಪ್ರತಿನಿಧಿ ಅಂತೇಳಿ UN ಏನ್ ಮಾಡುತ್ತೆ, ಈ ಸಂಘಟನೆಯನ್ನ ಕರೀತೈತೆ. ಯಾವಾಗ ಪೊಲಿಸಾರಿಯೋ ಸಂಘಟನೆ ಸ್ಥಾಪನೆ ಆಯಿತೋ ಆವಾಗಿನಿಂದ ಸ್ಪೇನ್ನ ವಿರುದ್ಧ ಸಂಘರ್ಷ ತೀವ್ರವಾಯಿತು. ಆಗ ಸ್ಪೇನ್ ಏನ್ ಮಾಡುತ್ತೆ, 1975ರಲ್ಲಿ ಒಂದು ಮ್ಯಾಡ್ರಿಡ್ ಒಪ್ಪಂದ ಮಾಡ್ಕೊಳುತ್ತೆ. ಅದು ಮೊರೊಕ್ಕೋ ಮತ್ತು ಮಾರಿಟೋನಿಯಾ ಜೊತೆ ಮಾಡ್ಕೊಳುತ್ತೆ. ಏನಂತ ನೋಡಿ, ಮೊರೊಕ್ಕೋಗೆ 2 ಭಾಗ, ಉತ್ತರದ 2 ಭಾಗ ಅಂದ್ರೆ ಪಶ್ಚಿಮ ಸಹಾರಾವನ್ನ 3 ಭಾಗವಾಗಿ ವಿಂಗಡಿಸ್ತದೆ. ಉತ್ತರದ 2 ಭಾಗವನ್ನ ಮೊರೊಕ್ಕೋಗೆ, ದಕ್ಷಿಣದ 1 ಭಾಗವನ್ನ ಮಾರಿಟೋನಿಯಾಕ್ಕೆ ನೀಡುತ್ತೆ. ಆಗ ಈ ತರ ವಿಭಾಗ ಮಾಡಿ ಸ್ಪೇನ್ ಏನ್ ಮಾಡುತ್ತೆ, ಅಲ್ಲಿಂದ ಕಾಲ್ ಕೀಳುತ್ತೆ, ಸಂಘರ್ಷ ತೀವ್ರಗೊಳಿಸುತ್ತೆ. ಆಗ ಮಾರಿಟೋನಿಯಾ ಏನ್ ಮಾಡುತ್ತೆ, 1979ರಲ್ಲಿ ತಾನು ಆ ಪಶ್ಚಿಮ ಸಹಾರಾದ ದಕ್ಷಿಣ ಭಾಗವನ್ನು ಬಿಟ್ಟು ಹಿಂದೆ ಸರಿಯುತ್ತೆ. ಮೊರೊಕ್ಕೋ ಏನ್ ಮಾಡುತ್ತೆ, ಉತ್ತರದಿಂದ ದಕ್ಷಿಣಕ್ಕೆ ದಾಳಿ ಮಾಡಿ 70% ಭೂಭಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಯಾವುದು, ಮೊರೊಕ್ಕೋ. ನಂತರ ಈ ಪಾಲಿಸಾರಿಯೋ ಸಂಘಟನೆ ಮಾಡುತ್ತೆ, ಉಳಿದ 30% ಭಾಗವನ್ನ
ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ತೈತಿ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಇಸ್ರೇಲ್ ಮೊರೊಕ್ಕೋವನ್ನು ಬೆಂಬಲಿಸ್ತಾ ಇದೆ, ಅಮೆರಿಕನ ಸಹಿತ ಮೊರೊಕ್ಕೋವನ್ನು ಬೆಂಬಲಿಸ್ತಾ ಇದೆ. ಆದರೆ ಅಲ್ಜೀರಿಯಾ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ. ಯಾಕಂದ್ರೆ ಈ ಪಶ್ಚಿಮ ಸಹಾರಾದಿಂದ ಹಲವಾರು ನಿರಾಶ್ರಿತರು, ಯುದ್ಧ ಪೀಡಿತ ನಿರಾಶ್ರಿತರು ಅಲ್ಜೀರಿಯಾ ದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಅಂದ್ರೆ ಅಲ್ಜೀರಿಯಾದ ಶಿಬಿರಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲಿ ಅಂತಹ ಒಂದು ಪ್ರಮುಖ ಶಿಬಿರ ಅಂದ್ರೆ ಟಿಂಡೋಫ್ ಶಿಬಿರ. ಅದೇ ಶಿಬಿರದಲ್ಲಿ ಪಾಲಿಸಾರಿಯೋ ಫ್ರಂಟ್ ಸ್ಥಾಪನೆಯಾಗಿದ್ದು. ಈ ರೀತಿಯಾಗಿ ಪಶ್ಚಿಮ ಸಹಾರದ ಒಂದು ವಿವಾದ ಇನ್ನೂ ಮುಂದುವರಿತಾನೆ ಇದೆ. ಅದು ಮುಂದೆ ಯಾವ ರೀತಿ ಅಲ್ಲೊಂದು ದೇಶ ರಚನೆ ಆಗುತ್ತೋ ಅಥವಾ ಪಾಲಿಸಾರಿಯೋ ಫ್ರಂಟ್ ಅಲ್ಲಿ ತನ್ನ ದೇಶವನ್ನು ರಚನೆ ಮಾಡಿಕೊಳ್ಳುತ್ತಿತ್ತೋ ಅಂತೇಳಿ ನಾವು ಮುಂದೆ ನೋಡ್ಬೇಕಾಗತ್ತೆ. ವಂದನೆಗಳು.